ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಪುನೀತ ಕನ್ನಡಿಗರಿಗೆ ಆತ್ಮೀಯ ನಮಸ್ಕಾರ. ಕಲೆಯನ್ನ ಬಿತ್ತಿ ಕನಸನ್ನ ಬೆಳೆಯುವಂತಹ ಪಾಠಶಾಲೆ ಮುಂದುವರಿಸೋಣ. ಅಭಿನೇತ್ರಿಯರ ಹೊಸ ಅಧ್ಯಾಯ. ಇದು ಲಕ್ಸ್ಕೋ ಪ್ರೆಸೆನ್ಸ್ ಮಹಾನಟಿ ಸೀಸನ್ 2. ನಾಯಕಿಯರ ಹಾಡುಗಳಿಗೆ ಹೆಜ್ಜೆ ಹಾಕಿ ಅವರ ಡೈಲಾಗ್ಗಳನ್ನ ಹೃದಯದಿಂದ ಅನುಭವಿಸಿ ಆ ಪರಂಪರೆಯನ್ನ ಗೌರವ ಪೂರ್ವಕವಾಗಿ ಸಂಭ್ರಮಿಸ್ತಾ ಇದ್ದೇವೆ. ಬನ್ನಿ, ನಟಿಯರ ಮೂಲಕ ಮಹಾನಟಿಯರನ್ನ ಮತ್ತೆ ಸಂಭ್ರಮಿಸೋಣ, ಮುಂದುವರಿಸೋಣ. ಇದು ಮಹಾನಟಿಯರ ಮಹಾ ಸಂಭ್ರಮ. ಲೇಡಿ ಸೂಪರ್ ಸ್ಟಾರ್ ಮಾಲಾಶ್ರೀ ಅವರನ್ನ ಸಂಭ್ರಮಿಸೋದಕ್ಕೆ ವೇದಿಕೆ ಮೇಲೆ ಬರ್ತಿದ್ದಾರೆ. ಸ್ವಾಗತಿಸಿ ಬೆಂಗಳೂರಿನ ಶ್ರೀಯಾ ಅಗಮ್ಯ. ನಂದಿನಮ್ಮ, ರಾಮಾಚಾರಿ ಬನ್ಯಾ? ನಮ್ಮ ಅಣ್ಣಂದ್ರು ನಿನಗೋಸ್ಕರ ಇಷ್ಟೊತ್ತು ಕಾದಿದ್ ಹೋದ್ರು ಗೊತ್ತಾ? ಯಾಕೆ? ನನ್ನ ನಿನ್ ಜೊತೆ ನದಿ ಹತ್ರ ಕಳ್ಸೋಕೆ. ನದಿ ಹತ್ರಕ್ಕ? ಹಾ, ಸುತ್ತಾಡ್ಕೊಂಡ್ ಬರೋದಿಕ್ಕೆ. ಸರಿ, ನಾನು ಗಾಡಿ ಕಟ್ತೀನಿ, ನೀವು ಬನ್ನಿ. ಇಲ್ಲ, ಗಾಡಿ ಗಿಡಿ ಎಲ್ಲ ಬೇಡ, ನೀನ್ ಬೇಗ ಹೇಳ್ತೀನಿ. ಗಾಡಿ ಬೇಡವಾ? ಸರಿ, ಹಂಗಾದ್ರೆ ನನ್ನ ಗಾಡಿಯಲ್ಲಿ ಹೋಗೋಣವಾ? ಏನಿದು? ಮೊದ್ಲು ಆಣೆ ಮಾಡು. ಮೊದ್ಲು ಏನಂತ ಹೇಳಿ? ನಾವ್ ಆಚೆ ಬಂದಿದ್ದು ಅಣ್ಣಂದ್ರು ಗೊತ್ತಾಗ್ಬಾರ್ದು. ಅಣ್ಣಂದ್ರಿಗೆ ಹೇಳಲ್ವಾ? ನನ್ ಮೇಲೆ ಆಣೆ. ಆಣೆ ಆಗೋಯ್ತಾ? ನಮ್ಮ ಅಣ್ಣಂದ್ರು ನಿನ್ಗೆ ಹೊಡಿದೇ ಇರ್ಬೇಕು ಅಂದ್ರೆ ಇದನ್ನ ನನ್ ಕುತ್ತಿಗೆ ಕಟ್ಟಿ 3 ಗಂಟೆ ಹಾಕು. ಇದು ನಿಮ್ ಕುತ್ತಿಗೆ ಕಟ್ಟಿಬಿಟ್ರೆ ನಿಮ್ಮ ಅಣ್ಣಂದ್ರೆ ನಾನು ಹೊಡೆಯೋದಿಲ್ವಾ? ಅಯ್ಯ, ಅದಕ್ಕೆ ತಾನೇ 3 ಗಂಟೆ ಹಾಕು ಅಂದಿದ್ದು. ಒಂದೊಂದು ಗಂಟು ಒಬ್ಬೊಬ್ಬ ಅಣ್ಣನಿಗೆ. ಹಾಗಾದ್ರೆ ಸರಿ, ಈಗಲೇ 3 ಗಂಟೆ ಹಾಕ್ಬಿಡ್ತೀನಿ. ಇದು ದೊಡ್ಡಣ್ಣನ್ಗೆ, ಇದು ಚಿಕ್ಕಣ್ಣನ್ಗೆ, ಇದು ದಾಡಿ ಅಣ್ಣನ್ಗೆ. ಬಂದಿನಿ. ರಾಮಾಚಾರಿನ ಹುಡುಕ್ತಾ ಇರೋದು ನಿನ್ ಜೊತೆ ಮದ್ವೆ ಮಾಡೋದಕ್ಕಲ್ಲ, ಅವನನ್ನ ಸಾಯಿಸ್ಬಿಟ್ಟು ನೀನು ಬೇರೆ ಮದ್ವೆ ಮಾಡೋದಿಕ್ಕೆ. ರಾಮಾಚಾರಿ ತಾಯಿನ ದೇವಸ್ಥಾನದ ಕಂಬ ಕಟ್ಟಿ ನಿಮ್ ಮಗ ಎಲ್ಲಿ ಹೇಳು ಅಂತ ಹಿಂಸೆ ಕೊಡ್ತಾ ಇದ್ದಾರೆ. ಅವನ್ ಎಲ್ಲಿದ್ದಾನೆ ಅಂತ ಹೇಳ್ದೆ ಹೋದ್ರೆ ಆ ವಿಧವೆ ತಾಯಿಗೆ ಹುಚ್ಚಿನ ಕೈಲಿ ತಾಳಿ ಕಟ್ಸಿ ಊರಲ್ಲೆಲ್ಲ ಮೆರವಣಿಗೆ ಮಾಡಿಸ್ತಾರಂತೆ. ರಾಮಚಾರಿ ಕಣ್ಣಿನ ಬಿಸಿಯ ನೀರು ನೀನಮ್ಮ, ನನ್ನ ಉಸಿರ ನೀಡುವೆ ಕಣ್ಣು ತೆರೆದು ನೋಡಮ್ಮ. ಅಲ್ಲಿ ಮಾಲಾಶ್ರೀ ಮೇಡಮ್ ಓಜಿ ಅಂದ್ರೆ ಒರಿಜಿನಲ್ ಗ್ಯಾಂಗ್ಸ್ಟರ್, ಇವಳು ಸಿಜಿ ಚಿಕ್ಕ ಗ್ಯಾಂಗ್ಸ್ಟರ್. ತಾಳಿ ಕಟ್ಬೇಕಾದ್ರೆ ಆ ಕಡೆ ಅವ್ರ ಅಮ್ಮನ್ ರಿಯಾಕ್ಷನ್ ನೋಡ್ಬೇಕಾಗಿತ್ತು. ಓ ಮೈ ಗಾಡ್, ಓ ಮೈ ಗಾಡ್, 3 ಗಂಟು ದೆನ್ ಮ್ಯಾರೇಜ್. ಮೇಡಮ್, ದುಬೈಗೆ ಟಿಕೆಟ್ ವಾಪಸ್ ಬುಕ್ ಮಾಡ್ತಾ ಇದ್ರೆ ಹೆಂಗೆ? ಆರ್ ಯು ಶಾಕ್ಡ್? ಐ ವಾಸ್ ಶಾಕ್ಡ್ ಆಕ್ಚುಲಿ. ಅವನು ಫಸ್ಟ್ ಗಂಟೆ ಆಗ್ತಾ 2 ಗಂಟೆ ಅವನು ಮುಳುಗೋಗ್ಬಿಟ್ಟಿದ್ದ ಮೇಡಮ್ ಕ್ಯಾರೆಕ್ಟರ್ ಅಲ್ಲಿ. ನಿಮ್ಗೆ ಓಕೆನಾ ಮೇಡಮ್ ಈ ತರ ಅಳಿಯ? ಸ್ವಲ್ಪ ಶಾಕ್ ಅಲ್ಲಿ ಇದ್ದೀನಿ. ಬಟ್ ಇದು ಆಕ್ಟಿಂಗ್ ಓಕೆನಾ? ಡೋಂಟ್ ವರಿ ಮಮ್ಮಿ, ನೀವು ತೋರ್ಸೋರ್ನೆ ಮದ್ವೆ ಆಗ್ತೀನಿ, ಪರವಾಗಿಲ್ಲ. ಡೈರೆಕ್ಟ್ರೆ ಹಾಯ್ ಶ್ರೇಯಾ. ಹಾಯ್ ಸರ್. ಮೇಡಮ್, ಫಸ್ಟ್ ಆಫ್ ಆಲ್ ಸೆಟ್ ಅಂತಂದಿರೋದಲ್ವಾ, ಅದು ಅರ್ಶನದ ಕೊಂಬಲ್ಲ. ವಿಚ್ ಇಸ್ ಟ್ರೂ. ಆಚೆ ಯಾವ್ದೋ ಮರುತ್ತುಂಡಿಗೆ ಪೇಂಟ್ ಹೊಡ್ಬಿಡ್ತಾವ, ಗೊತ್ತಿಲ್ಲ. ಹಂಗೆ ಸಿನಿಮಾದವ್ರದ್ದು ನಮ್ಗೆ ಹಿಂಗಿರುತ್ತೆ ಪಾಡು ಅನ್ನೋದು ಅಷ್ಟೇನೆ. ಏನೋ ನೀನು ಪ್ರಾಬ್ಲಮ್ ಏನು, ಮಹಾನಟ ಶುರು ಮಾಡ್ಬೇಕು ಅಂತ ನಾವು ಅಂತನ ಡ್ಯಾನ್ಸ್ ಮಾಡ್ತೀಯ, ಅದ್ರಲ್ಲೂ ಠಾಪ 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 ಒಂದು ಎಮೋಷನ್ಸ್ ಸಾಫ್ಟ್ ಆಗಿ ಆರಾಮಾಗಿ ರವಿ ಸರ್ ಮಾಡ್ದಂಗ್ ಮಾಡ್ತಾ ಇದ್ದೀಯಾ. ಠಾಪ 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 ಅಂತೀಯ, ಇಲ್ಲಿ ಕುತ್ಕೊಂಡಾಗೂ ಅಷ್ಟೇ ಹಿಂಗೆ ಹಂಗೆ ಹಂಗೆ ಅಂತ. ಒಳ್ಳೆ ನಟ ನೀನು, ಅದನ್ನು ಡ್ಯಾನ್ಸ್ ಅಲ್ಲಿ ತರ್ತೀಯ, ಆಕ್ಟಿಂಗ್. ಥ್ಯಾಂಕ್ ಯು ಸರ್. ಶ್ರೇಯಾ, ಓಪನಿಂಗ್ ಒಂದು ಸಾಂಗು, ಅದಾದ್ಮೇಲೆ ಲಿಪ್ ಸಿಂಕ್ ಇರುವಂತ ಡೈಲಾಗ್ಸ್ ನಿಮ್ದು ಓನ್ ಅಲ್ಲ, ಅಗೇನ್ ಬರ್ತಾ ಇರೋದಕ್ಕೆ ಲಿಪ್ ಸಿಂಕ್ ಮಾಡಬೇಕು. ನೆಕ್ಸ್ಟ್ ಬೇರೆ ಎಮೋಷನ್ ಸಾಂಗು, ಕ್ಲೈಮ್ಯಾಕ್ಸ್ ಬೇರೆ ಎಮೋಷನ್ಸ್, ಮತ್ತೆ ಹ್ಯಾಪಿ. ಎಷ್ಟು ವೇರಿಯೇಷನ್ಸ್ ಇತ್ತು ಈ ಆಕ್ಟ್ ಅಲ್ಲಿ, ತುಂಬಾ ಟಫ್ ಇತ್ತು. ಅಷ್ಟು ಟಫ್ ಆಕ್ಟ್ ನ ಹಿಂಗ್ ಮುಗಿಸ್ತೆ ನೋಡಮ್ಮ ನೀನು. ನಾ ಹೆದರ್ಕೊಂಡ್ಬಿಟ್ಟಿದ್ದೆ. ಏನ್ ಹೆದರ್ಕೋಬೇಡ. ಸೊ ಗಾಡ್ ಬ್ಲೆಸ್, ಇಟ್ ವಾಸ್ ಅ ಗ್ರೇಟ್ ಆಕ್ಟ್. ಥ್ಯಾಂಕ್ ಯು ಸರ್. ನಿಮಗೆ ನನ್ನ ಕಡೆಯಿಂದ ಇವತ್ತು
ರಿಶ್ವಿಕಾ ಮೇಡಮ್ ನೀವೇನಾದ್ರೂ ಬೇಗ ಹೇಳಿ. ಶಶಾಂಕ್, ವಾಟ್ ಇಸ್ ದಟ್ ಎನರ್ಜಿ? ಓ ಮೈ ಗಾಡ್, ಆ ಸಾಂಗ್ ಬರ್ತಾ ಇದ್ದಾಗ ಆ ಸಾಂಗ್ ಎಷ್ಟು ಎನರ್ಜಿ ಇತ್ತು ಅಷ್ಟೇ ಎನರ್ಜಿ ನೀವು ಹಾಕ್ ಮಾಡಿದ್ರಿ. ಅದ್ ಎನರ್ಜಿನ ಮ್ಯಾಚ್ ಮಾಡಿದ್ಯಲ್ಲ ಶ್ರೇಯಾ, ಅನ್ಬಿಲೀವಬಲ್. ನೀವ್ ಯಾವಾಗ ಅಲ್ಲಿ ಕಂಪ್ಲೀಟ್ ಆಗಿ ಫೀಲ್ ಮಾಡ್ತೀರಾ ಅವಾಗ ಕೂತ್ಕೊಂಡು ಆಡಿಯನ್ಸ್ಗೂ ನಮಗೂ ಫೀಲ್ ಆಗುತ್ತೆ. ಅದು ಕೋಪ ಇರ್ಲಿ, ನಗು ಇರ್ಲಿ, ವಾಟ್ ಎವರ್ ಇಟ್ ಇಸ್. ಅಂಡ್ ಆ ಎಲ್ಲಾ ಎಮೋಷನ್ಸ್ ಇವತ್ತು ನನಗೆ ಫೀಲ್ ಆಯ್ತು. ಫ್ಯಾಂಟಾಸ್ಟಿಕ್. ಐ ಅಗ್ರಿ ವಿತ್ ತರುಣ್ ಸರ್, ದಿಸ್ ವಾಸ್ ಒನ್ ಆಫ್ ದ ಬೆಸ್ಟ್ ಪರ್ಫಾರ್ಮೆನ್ಸಸ್ ಟುಡೇ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಗುಡ್ ಲಕ್ ಟು ಬೋತ್ ಆಫ್ ಯು. ಥ್ಯಾಂಕ್ ಯು. ಆಪ್ತ ಮಿತ್ರ ರಮೇಶ್ ಸರ್ ಏನ್ ಹೇಳ್ತಾರೆ ನೋಡೋಣ. ಸಖತ್ ಶ್ರೇಯ, ಸಖತ್, ಬ್ರಿಲಿಯಂಟ್. ಇಬ್ರು ಮಾಡಿದ್ದು 5 ನಿಮಿಷ ರಾಮಾಚಾರಿ ಆಕ್ಷನ್ ರೀಪ್ಲೇ ಇದ್ದಂಗಿತ್ತಪ್ಪ ಅದು. ಅಂಡ್ ಶ್ರೇಯಾ ನಿಜವಾಗ್ಲೂ ಒಂದು 10 ಚಿತ್ರಗಳನ್ನ ಮಾಡಿರುವಂತ ಎಕ್ಸ್ಪೀರಿಯನ್ಸ್ ಇರುವಂತ ಹೀರೋಯಿನ್ ತರ ಕಾಣಿಸ್ತಾ ಇದ್ರಿ ನೀವು. ಸೋ ಗುಡ್, ಬ್ರಿಲಿಯಂಟ್. ಥ್ಯಾಂಕ್ ಯು ಶಶಾಂಕ, ಚೆನ್ನಾಗಿ ಮಾಡಿದೆ ಕಣ. ಕಾಟೇರ ನಮಸ್ಕಾರ ಬಂದಿದೆ, ಸೂಪರ್ ಅಂತ ಬಂದಿದೆ. ಸ್ಟಾರ್ ರೇಟಿಂಗ್ಸ್ ಯಾವ ತರ ಬರ್ಬೋದು ಅನ್ನೋ ಕುತೂಹಲಕ್ಕಿಂತ ಜಾಸ್ತಿ ನನಗೆ ಖುಷಿ ಇದೆ. ಎಸ್, ಕಮ್ ಆನ್ ಜಡ್ಜಸ್, ಕಮ್ ಆನ್. ಇಟ್ ಈಸ್ ಫಾರ್ ಶೋರ್ ಬ್ಲಾಕ್ ಬಸ್ಟರ್. ಯಾರಿವಳು ಯಾರಿವಳು ಸೂಜಿ ಮಲ್ಲಿ ಕಣ್ಣವಳು, ರಾಮನಳ್ಳಿ ತೋಟದಲ್ಲಿ ಕಣ್ಣವಳು. ಶ್ರೀಗಂಧದ ಗೊಂಬೆ ಸುಧಾರಾಣಿ ಮೇಡಮ್ ಅವರಾಗಿ ವೇದಿಕೆ ಮೇಲೆ ಬರ್ತಿದ್ದಾರೆ. ಸ್ವಾಗತಿಸಿ ಮಾನ್ಯ ರಮೇಶ್. ಸುಧನ್ನೇ ನೋಡ್ದಂಗಿದೆ, ಸೇಮ್ ಕಾಸ್ಟ್ಯೂಮ್ ಹಾಕೊಂಡಿದ್ರು ಸುಧಾ ಅದ ಡ್ರೆಸ್ ಅಲ್ಲಿ. ಅಂಡ್ ಇದೇ ವಿ ವೋರ್ ದ ಸೇಮ್ ಕಾಸ್ಟ್ಯೂಮ್. ಅದನ್ನ ತಗೊಂಡ್ಬಂದಿದಾರ್ರಿ, ತುಂಬಾ ಚೆನ್ನಾಗಿ ಮಾಡಿದ್ರಪ್ಪ. ಅಮೇಜಿಂಗ್, ಯು ಸೋ ಗುಡ್, ಪರ್ಫೆಕ್ಟ್, ಸೋ ಸ್ವೀಟ್. ಬಟ್ ರಮೇಶ್ ಸರ್, ಈ ಪರ್ಫಾರ್ಮೆನ್ಸ್ ಅಂತ ತಗೊಂಡ್ರೆ ಹೆಂಗ್ ಅನ್ಸ್ತಾ ಇದೆ ಸರ್? ಎಕ್ಸಲೆಂಟ್ ರೀ. ನಾವೆಲ್ಲ ಏನ್ ಮಾಡ್ತಿದ್ವಿ, ನಡ್ಕೊಂಡು ಹೋಗ್ಬಿಡ್ತಾ ಇದ್ವಿ ಮಧ್ಯೆ ಗ್ಯಾಪ್ ಅಲ್ಲ. ಬರೀ ಟೈಮಿಂಗ್, ಆ ಬೀಟ್ ಬಂದಾಗ ಹಿಂಗ್ ಕೈ ಇಟ್ಕೊಂಡು, ಕೈ ಇಡ್ಲ, ಕೈ ಇಟ್ರಿ, ಹಿಂಗ್ ಕೈ ಇಲ್ಲೊಂದ್ ಕೈ ಇಡ್ತಲೆ, ಇದು ನೋಡಿಯೋದು, ಅದು ನೋಡಿಯೋದು, ಹಿಂಗ್ ಮಾಡೋದು, ಹಿಂಗ್ ಮಾಡ್ಕೊಂಡು ಆ ಬೀಟ್ ಏನಾರು ಮಾಡ್ಕೊಂಡು ಎಕ್ಸ್ಪ್ರೆಷನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಇಲ್ಲಿ ಮಾಡಿದ್ರಲ್ಲ ಅದು ಬ್ಯೂಟಿಫುಲ್ ಆಗಿದ್ದು. ಆ ಬಬಲ್ಸ್ ಎಲ್ಲ ಬಂದು ಫ್ಯಾಂಟಾಸ್ಟಿಕ್ ಆಯ್ತು ಕಣ. ಆ ಪೋರ್ಷನ್ ತುಂಬಾ ಚೆನ್ನಾಗಿತ್ತು. ಅಫ್ಕೋರ್ಸ್ ಈಸ್ ಅ ಫ್ಯಾಬುಲಸ್ ಡ್ಯಾನ್ಸರ್ ಬಿಡಿ, ಅದು ಎಕ್ಸಲೆಂಟ್ ಸರ್. ಥ್ಯಾಂಕ್ ಯು ವೆರಿ ಮಚ್. ನಿಮ್ಮನ್ನ ನೀವು ಲಾಸ್ಟ್ ಟೈಮ್ ಬಂದಾಗ ನನಗೆ ಗಿರಿಕನಿಯಲ್ಲಿ ಜಯಮಾಲ ಅವ್ರು ಇದ್ರಲ್ಲ, ಆ ತರ ನೆನಪಾಗ್ತಿತ್ತು. ಇವತ್ತು ನೋಡಕ್ ಸುಧಾ ತರ ನೆನಪಿಸ್ತಾ ಇದ್ದೀರಾ. ಯು ಹ್ಯಾವ್ ಆಲ್ ಅ ಹೀರೋಯಿನ್ ರಿಫ್ಲೆಕ್ಷನ್ಸ್. ಗುಡ್ ಲಕ್ ಟು ಯು. ಗುಡ್ ಲಕ್ ಟು ಯು. ಥ್ಯಾಂಕ್ ಯು ರಮೇಶ್ ಸರ್, ಥ್ಯಾಂಕ್ ಯು. ಬರ್ಲಿ ಚಪ್ಪಾಳೆ ರಮೇಶ್ ಸರ್ಗೆ ಪ್ಲೀಸ್. ಹಾಯ್ ಮಾನ್ಯ. ಹಾಯ್ ಸರ್. ಇದು ಒಂದು ಪ್ರಾಪರ್ ಹೀರೋಯಿನ್ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು ಸರ್. ಸುಮ್ಮನೆ ಕ್ಲೋಸ್ ಅಪ್ ಇಟ್ಬಿಟ್ಟು ಒಂದು ಟ್ರ್ಯಾಕ್ ಹಾಕಿದ್ರು ಕೂಡ ಅಷ್ಟು ಬ್ಯೂಟಿಫುಲ್ ಆಗಿರೋದು, ಅಷ್ಟು ಬ್ಯೂಟಿಫುಲ್ ಆಗಿ ಮಾಡಿದೆ ನೀವು. ವೆರಿ ವೆಲ್ ಡನ್. ಥ್ಯಾಂಕ್ ಯು ಸರ್. ಚೆರಿ, ಥ್ಯಾಂಕ್ ಯು ಕನ್ನ. ಮಾನ್ಯ, ನಿಮ್ಮ ಈ ಪರ್ಫಾರ್ಮೆನ್ಸ್ ಬಗ್ಗೆ